ಇನ್ನು ಭಾರಿ ವಿವಾದಕ್ಕೆ ಕಾರಣವಾಗಿದೆ ಸರ್ಕಾರದ ಈ ಆದೇಶ. ಯಾಕಂದ್ರೆ ಮುಸ್ಲಿಂ ಸಮುದಾಯ ಸಿಟ್ಟಾಗಿತ್ತು. ಹಾಗಾಗಿ ಆ ಸಮುದಾಯವನ್ನ ಓಲೈಕೆ ಮಾಡೋದಕ್ಕೆ ತರಾತುರಿಯಲ್ಲಿ ಶಿಕ್ಷಣ ಇಲಾಖೆ ಈ ನಿರ್ಧಾರಕ್ಕೆ ಬಂತ. ಹಿಜಾಬ್ಗೆ ಅನುಮತಿ ನೀಡಿ ಸಮಾಧಾನ ಮಾಡುವಂತ ತಂತ್ರವನ್ನ ಕಾಂಗ್ರೆಸ್ ಸರ್ಕಾರ ಅನುಸರಿಸ್ತಾ ಇದೆಯಾ? ಕಾರಣ ಮೊನ್ನೆ ಉಪಚುನಾವಣೆ ಆಯಿತು ದಾವಣಗೆರೆಯಲ್ಲಿ. ಅಲ್ಲಿ ಮುಸ್ಲಿಮರು ಟಿಕೆಟ್ ಬೇಕು ಅಂತ ಕೇಳಿದ್ರು. ಆಮೇಲೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಹೋಯಿತು. ಮತ್ತಲ್ಲಿ ಮುಸ್ಲಿಮರು ಕಾಂಗ್ರೆಸ್ ಇಂದ ವಿಮುಖರಾಗ್ತಿದ್ದಾರೆ. ಆ ಬೆಳವಣಿಗೆಯನ್ನ ನೋಡಿದ ಮೇಲೆ ಮುಸ್ಲಿಮರ ಸಿಟ್ಟನ್ನ ತಣಿಸುವಂತ ನಿಟ್ಟಿನಲ್ಲಿ ದಾವಣಗೆರೆ ಬೆಳವಣಿಗೆಯಿಂದ ಮುಸ್ಲಿಮರು ಸಿಟ್ಟಾಗಿದ್ರು. ಆ ಸಿಟ್ಟಿಗೆ ಒಂಥರ ಮುಲಾಮು ಅನ್ನೋ ರೀತಿಯಲ್ಲಿ ಈ ಆದೇಶವನ್ನ ಶಿಕ್ಷಣ ಇಲಾಖೆ ಸರ್ಕಾರ ಹೊರಡಿಸಿದೆ ಅಂತೇಳಿ ಚರ್ಚೆಗಳಾಗ್ತಾ ಇದೆ. ದಾವಣಗೆರೆಯ ಚುನಾವಣೆ ಸಂದರ್ಭದಲ್ಲಿ ಮುಸ್ಲಿಮರ ಸಿಟ್ಟಿನ ಎಫೆಕ್ಟ್ 16ನೇ ತಾರೀಕು ನಂತರ ರಾಜ್ಯ ಸರ್ಕಾರಕ್ಕೆ ತಟ್ಟುವಂತ ಚಾನ್ಸಸ್ ಇತ್ತು. ಯಾಕಂದ್ರೆ ಇದೇ 16ನೇ ತಾರೀಕು ಮುಸ್ಲಿಮರು ಸಮಾವೇಶವನ್ನ ಆಯೋಜನೆ ಮಾಡಿಕೊಂಡಿದ್ದಾರೆ. ಈ ಸಮಾವೇಶಕ್ಕೂ ಮುನ್ನವೇ ಮುಸ್ಲಿಂ ಸಮುದಾಯ ಸರ್ಕಾರದ ವಿರುದ್ಧ ತೀರ್ಮಾನ ಕೈಗೊಳ್ಳೋ ಮುನ್ನವೇ ಹಿಜಾಬ್ಗೆ ಅನುಮತಿಯನ್ನ ಕೊಟ್ಟಿದೆ ಸರ್ಕಾರ. ಹಾಗಾಗಿ ಮುಸ್ಲಿಮರ ಸಿಟ್ಟನ್ನ ತಣಿಸೋದಕ್ಕೆ ಸರ್ಕಾರ ಮುಂದಾಯ್ತಾ? ಸಮಾವೇಶಕ್ಕೆ ಬ್ರೇಕ್ ಹಾಕಿಸುವಂತ ತಂತ್ರನ ಇದು ಅಂತ ಚರ್ಚೆ. ಇನ್ನೊಂದು ಕಡೆ ರಾಜಕೀಯ ಜಟಾಪಟಿಗೂ ಕಾರಣವಾಗ್ತಾ ಇದೆ ಸರ್ಕಾರದ ಈ ಆದೇಶ. ಬಿಜೆಪಿಗೆ ಅಸ್ತ್ರವಾಗಿದೆ ಹಿಜಾಬ್ ಅನುಮತಿ ಆದೇಶ. 3 ವರ್ಷಗಳಿಂದ ಒಂದೂ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಬಿಜೆಪಿ ಕಿಡಿಕಾರ್ತಾ ಇದೆ. ಈಗ ಜನರನ್ನ ಧಾರ್ಮಿಕವಾಗಿ ಕೆರಳಿಸುವಂತ ನಿರ್ಧಾರ ಇದು ಅಂತೇಳಿ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೋರಾಟದ ಬಗ್ಗೆ ರಾಜ್ಯ ನಾಯಕರು ಸಭೆಯನ್ನ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಹೋರಾಟದ ರೂಪುರೇಷೆಗಳ ಬಗ್ಗೆ ಚರ್ಚೆಯಾಗುತ್ತೆ. ಹಿಂದೂಗಳ ಜಾಗೃತಿ ಹೆಸರಲ್ಲಿ ಬಿಜೆಪಿಯವರು ಹೋರಾಟಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದ್ದಾರೆ. ಮುಂಬರುವಂತ ಚುನಾವಣೆಯಲ್ಲೂ ಕೂಡ ಹಿಂದೂ ಮತಗಳನ್ನ ಸೆಳೆಯೋದಕ್ಕೆ ತಂತ್ರಗಾರಿಕೆ ನಡೀತಾ ಇದೆ. ಶಿಕ್ಷಣದ ವಿಷಯದಲ್ಲಿ ರಾಜಕಾರಣ ಮಾಡಬಾರದು ಅಂತ ಹಿಂದಿನಿಂದ ಹೇಳ್ತಾ ಇದ್ರು ಕೂಡ ಅದನ್ನೂ ಅಸ್ತ್ರವಾಗಿ ಇಲ್ಲಿ ಪರಿಗಣಿಸಲಾಗ್ತಾ ಇದೆ. ಒಂದ್ ಕಡೆ ಮುಸ್ಲಿಮರ ಕೋಪವನ್ನ ತಣಿಸುವಂತ ನಿಟ್ಟಿನಲ್ಲಿ ಹಿಜಾಬ್ಗೆ ಅವಕಾಶವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿಕೊಟ್ಟಿದೆ. ಇದು ಓಲೈಕೆ ರಾಜಕಾರಣ ಅಂತ ಹೇಳಿ ಆರೋಪಗಳಿದ್ರೆ, ಇನ್ನೊಂದ್ ಕಡೆ ಇದೇ ಅಸ್ತ್ರವಾಗಿ ಬಿಜೆಪಿ ಹಿಡ್ಕೊಂಡಿದೆ. ಹೋರಾಟಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಈ ಬಗ್ಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಏನ್ ಹೇಳಿದ್ದಾರೆ ಕೇಳೋಣ. ಓಟ್ಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ಸಿದ್ಧ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಇದು ನಾಚಿಕೆಗೇಡು. ಕೇಸರಿ ಶಾಲು ನಮ್ಮ ಧರ್ಮದ ಸಂಕೇತ. ಅದು ಎಲ್ಲ ಸ್ವಾಮೀಜಿಗಳು, ಕರ್ನಾಟಕದಲ್ಲಿರೋ ಎಲ್ಲ ಸ್ವಾಮೀಜಿಗಳು ಕೇಸರಿ ಬಟ್ಟೆನೇ ಹಾಕ್ಕೊಳೋದು. ಅವ್ರಿಗೋಗಿ ನಮಸ್ಕಾರ ಹಾಕ್ತೀರಾ? ಈಗ ಎಲ್ಲ ಸ್ವಾಮಿಗಳು ಯಾಕೆ ಹಾಕ್ತಾರೆ ಕೇಸರಿ ಹಾಕ್ತಾರೆ? ಎಲ್ಲರೂ ಕೂಡ ಬಟ್ಟೆನೇ ಕೇಸರಿ ಹಾಕ್ತಾರೆ. ಅಲ್ಲಿ ಹೋಗಿ ಓಟ್ ಬಂದಾಗ ಮಾತ್ರ ಅವರೆಲ್ಲ ಹತ್ರ ಹೋಗಿ ನಮಸ್ಕಾರ ಹಾಕ್ತೀರಾ. ಈಗ ಮಾತ್ರ ಕೇಸರಿ ಬೇಡ. ಓಟ್ ಬಂದಾಗ ಎಲ್ಲ ಮಠಗಳನ್ನು ಸುತ್ತೀರಾ. ಸುತ್ತೂರು ಮಠಕ್ಕೆ ಹೋಗ್ತೀರಾ, ಆದಿಚುಂಚನಗಿರಿ ಮಠಕ್ಕೆ ಹೋಗ್ತೀರಾ, ದಲಿತರ ಮಠಕ್ಕೆ ಹೋಗ್ತೀರಾ. ಎಲ್ಲ ಕಡೆ ಹೋಗಿ ಕಾಲಿಗೆ ಬೀಳೋದು, ನಮಸ್ಕಾರ ಹಾಕೋದು. ಇಲ್ಲಿ ಹಿಂದೂಗಳ ಬೆನ್ನಿಗೆ ಚೂರಿ ಹಾಕೋದು. ಇದು ಹಿಂದೂಗಳ ಬೆನ್ನಿಗೆ ಚೂರಿ ಹಾಕುವಂಥ ಸರ್ಕಾರ. ಇದು ತೊಲಗಬೇಕು. ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ. ಹಿಂದೂ ವಿರೋಧಿ ಸರ್ಕಾರ. ಇನ್ನು ಶಾಲೆಗಳಲ್ಲಿ ಹಿಜಾಬ್ಗೆ ಅನುಮತಿ ನೀಡಿದೆ ಸರ್ಕಾರ. ಸರ್ಕಾರದ ವಿರುದ್ಧ ಶ್ರೀರಾಮ್ ಸೇನೆ ಸಂಘಟನೆ ಕಿಡಿಕಾರಿದೆ. ರಾಜ್ಯಾದ್ಯಂತ ಪ್ರತಿಭಟನೆಗೆ ಪ್ರಮೋದ್ ಮುತಾಲಿಕ್ ಕರೆಯನ್ನ ಕೊಟ್ಟಿದ್ದಾರೆ. ಇದು ಮುಸ್ಲಿಮರ ತುಷ್ಟೀಕರಣ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರೋಪಗಳನ್ನ ಮುತಾಲಿಕ್ ಮಾಡಿದ್ದಾರೆ. ಇನ್ನು ರಾಜ್ಯಾದ್ಯಂತ ಪ್ರತಿಭಟನೆಗೂ ಮುತಾಲಿಕ್ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಮುಸ್ಲಿಮರ ತುಷ್ಟೀಕರಣವನ್ನ ಸರ್ಕಾರ ಮಾಡ್ತಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿ ಇದನ್ನ ಸಹಿಸಿಕೊಳ್ಳಕ್ ಆಗಲ್ಲ ಅಂತ ಹೇಳಿ ಈಗ ರಾಜ್ಯಾದ್ಯಂತ ಪ್ರತಿಭಟನೆಗೆ, ಹೋರಾಟಕ್ಕೆ ಮುತಾಲಿಕ್ ಕರೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಸಂಘರ್ಷಕ್ಕೆ ಈಗ ಈ ಹಿಜಾಬ್ ನಿರ್ಧಾರ ಎಡೆ ಮಾಡಿಕೊಡ್ತಾ ಇದೆ. ರಾಜ್ಯಾದ್ಯಂತ ಪ್ರತಿಭಟನೆಗೆ ಮುತಾಲಿಕ್ ಕರೆ ಕೊಟ್ಟಿದ್ದಾರೆ. ಇವರಿಗೆ ಸಮಾನತೆ, ಏಕತೆ ಬೇಡ ಅನ್ನುವಂಥದ್ದು ಒಂದು. ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿಯವರೇ ಇಡೀ ದೇಶದಲ್ಲಿ ತಂದಂಥ ನಿರ್ಣಯ ಇದು. ಅಂದರೆ ಶಾಲಾ ಕಾಲೇಜು ಮಕ್ಕಳಲ್ಲಿ ಯಾವುದೇ ರೀತಿಯ ಭೇದ ಭಾವನೆ ಇರಬಾರ್ದು ಅಂತನ್ನುವಂಥ ದೃಷ್ಟಿಕೋನದಿಂದ ಸಮವಸ್ತ್ರ ಅರ್ಥನೇ ಇದೆ. ಸಮವಸ್ತ್ರ, ಸಮಾನತೆ, ಏಕತೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ತುಷ್ಟೀಕರಣ ದೃಷ್ಟಿಯಿಂದ ಈ ನಿರ್ಧಾರ ರಾಜಕೀಯ ಸಂಘರ್ಷಕ್ಕೆ ಯಾವ ತರ ಎಡೆ ಮಾಡಿಕೊಡ್ತಾ ಇದೆ? ಹೋರಾಟ ದೊಡ್ಡ ಮಟ್ಟದಲ್ಲಿ ಆಗುತ್ತಾ? ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಜಾಯಿನ್ ಆಗಿದ್ರು ಲೈವ್ ನಲ್ಲಿ. ಕಾರ್ತಿಕ್, ಈ ಹಿಂದೆ ಯಾವ ತರ ಸಂಘರ್ಷ ಉಂಟಾಗಿತ್ತು ರಾಜ್ಯಾದ್ಯಂತ ಅಷ್ಟೇ ಅಲ್ಲ ದೇಶಾದ್ಯಂತ ಈ ಕಿಚ್ಚು ಹೊತ್ಕೊಂಡಿದ್ದು ನಾವು ನೋಡಿದ್ದೀವಿ. ಈಗ
ಮುಸ್ಲಿಮರ ಓಲೈಕೆಗೋಸ್ಕರ ಸಮಾವೇಶಕ್ಕೂ ಮುಂಚೆ ಅವರನ್ನ ಸಮಾಧಾನ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಈ ನಿರ್ಧಾರ ಎಷ್ಟು ಮಹತ್ವ ಪಡ್ಕೊಳ್ಳುತ್ತೆ, ಅಟ್ ದ ಸೇಮ್ ಟೈಮ್ ಬಿಜೆಪಿಗೆ ಯಾವ ತರ ಅಸ್ತ್ರವಾಗಿ ಪರಿಣಮಿಸಿದೆ? ಇದು ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರುತ್ತಾ? ದೇಶವ್ಯಾಪಿ ಇದು ಹಬ್ಬುತ್ತಾ? ಶರ್ಮಿತಾ ಶೆಟ್ಟಿ, ನಿಶ್ಚಿತವಾಗಿ ಹಿಜಾಬ್ಗೆ ರಾಜ್ಯ ಶಿಕ್ಷಣ ಇಲಾಖೆ ಏನು ಅವಕಾಶವನ್ನು ಕೊಟ್ಟಿದೆ. ನಿನ್ನೆ ಮಧು ಬಂಗಾರಪ್ಪನವರು ಪ್ರೆಸ್ ಮೀಟಲ್ಲಿ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದಂತೆ ವ್ಯಾಪಕವಾಗಿ ಟೀಕೆಗಳು ಕೂಡ ಶುರುವಾಗಿದ್ದಾವೆ. ವಿಪಕ್ಷಗಳು ಈ ಒಂದು ಸರ್ಕಾರದ ನಿರ್ಧಾರವನ್ನು ತೀಕ್ಷ್ಣವಾಗಿ ಟೀಕಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇದು ಧಾರ್ಮಿಕವಾಗಿ ಒಂದು ವರ್ಗಕ್ಕೆ ಮಾತ್ರ ಇವರು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ವಿಪಕ್ಷಗಳು ಟೀಕೆಯನ್ನು ಮಾಡ್ತಿದೆ. ಯಾಕೆಂದ್ರೆ ಈ ಒಂದು ಆದೇಶದಲ್ಲಿ ಸ್ಪಷ್ಟವಾಗಿ ಅವರು ಹಿಜಾಬನ್ನು ಉಲ್ಲೇಖ ಮಾಡಿದ್ದಾರೆ. ಆದರೆ ಕೇಸರಿ ಸಾಲಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಅಲ್ಲಿ ಉಲ್ಲೇಖ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಬಿಜೆಪಿ ಇದನ್ನು ಟೀಕೆಯನ್ನು ಮಾಡ್ತದೆ. 2022ರಲ್ಲಿ ಬಿಜೆಪಿ ಸರ್ಕಾರ ಒಂದು ಆದೇಶವನ್ನು ಮಾಡಿತ್ತು. ಹಿಜಾಬ್ ಸೇರಿದಂತೆ ಧಾರ್ಮಿಕ ಸಂಬಂಧಪಟ್ಟಂತೆ ಒಂದಿಷ್ಟು ವಸ್ತ್ರ ಸಂಹಿತೆಯನ್ನ ಜಾರಿ ಮಾಡಿತ್ತು. ಆ ಒಂದು ವಸ್ತ್ರ ಸಂಹಿತೆಯನ್ನ ಈಗ ತೆಗೆದುಹಾಕಿರ್ತಕ್ಕಂಥ ಕಾರಣಕ್ಕಾಗಿ ಇದು ಧರ್ಮದಂಗಲ್ಗೂ ಕೂಡ ಕಾರಣ ಆಗ್ಬೋದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ದಾವಣಗೆರೆಯ ಉಪಚುನಾವಣೆ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷದ ವಿರುದ್ಧ ಸಾಕಷ್ಟು ಟೀಕೆಯನ್ನು ಮಾಡ್ತಾ ಇತ್ತು. ಕಾಂಗ್ರೆಸ್ ನಮಗೆ ಚುನಾವಣಾ ಪೂರ್ವದಲ್ಲಿ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳನ್ನ ಯಾವುದನ್ನು ಈಡೇರಿಸಿಲ್ಲ ಅನ್ನುವಂಥದ್ದನ್ನ ಅವರು ಬಹಿರಂಗವಾಗಿ ಹೇಳೋದಕ್ಕೆ ಶುರು ಮಾಡಿದ್ರು. ಪ್ರಮುಖವಾಗಿ ಮೇ 16ರಂದು ಒಂದು ಸಮಾವೇಶವನ್ನು ಮಾಡೋದಕ್ಕೆ ಮುಸ್ಲಿಂ ಸಂಘಟನೆಗಳು ತೀರ್ಮಾನವನ್ನು ಕೂಡ ತೆಗೆದುಕೊಂಡಿತ್ತು. ಅಲ್ಲಿ ಪ್ರಮುಖವಾಗಿ ಯಾವ್ಯಾವ ಅಂಶಗಳನ್ನ ಇವರು ಚುನಾವಣಾ ಪ್ರಣಾಳಿಕೆಯಲ್ಲಿ ನಮ್ಮ ಸಮುದಾಯಕ್ಕಾಗಿ ಕೊಟ್ಟಿದ್ರು. ಜೊತೆಗೆ ಈಗ 3 ವರ್ಷ ಆಗಿದೆ ಸರ್ಕಾರಕ್ಕೆ. ಈ ಒಂದು ಸರ್ಕಾರ ಎಷ್ಟರ ಮಟ್ಟಿಗೆ ನಮ್ಮ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಯನ್ನು ಈಡೇರಿಸಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ವರದಿಯನ್ನು ಕೂಡ ಬಿಡುಗಡೆ ಮಾಡೋದಕ್ಕೆ ಮುಸ್ಲಿಂ ಸಂಘಟನೆಗಳು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ವು. ಇಂಥ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಈ ಒಂದು ಹಿಜಾಬ್ ವಿಚಾರವಾಗಿ ಏನು ನಿಷೇಧ ಏನಿತ್ತಲ್ಲ ಆ ಒಂದು ನಿಷೇಧವನ್ನು ತೆಗೆದುಹಾಕುವಂತ ಕೆಲಸವನ್ನು ಮಾಡಿದೆ. ಇದು ಸಹಜವಾಗಿ ಮುಸ್ಲಿಮರ ಓಲೈಕೆಯನ್ನು ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅನ್ನುವಂಥ ಆರೋಪವನ್ನು ವಿಪಕ್ಷಗಳು ಮಾಡ್ತಾ ಇದ್ದಾವೆ. ಜೊತೆಗೆ ಇಲ್ಲಿ ಸರ್ಕಾರಕ್ಕೂ ಕೂಡ ಒಂದು ಮುಸ್ಲಿಂ ಸಮುದಾಯವನ್ನ ಸಮಾಧಾನ ಪಡಿಸಬೇಕಾದಂತ ಅನಿವಾರ್ಯತೆಯೂ ಕೂಡ ಇತ್ತು. ಯಾವ ಕಾರಣಕ್ಕಾಗಿ ಅಂತಂದ್ರೆ ಅವರು ಬಹಿರಂಗವಾಗಿ ಇಷ್ಟು ವರ್ಷಗಳ ಕಾಲ ಯಾವುದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಹಿರಂಗವಾಗಿ ಮಾತನಾಡದಿದ್ದಂತ ಮುಸ್ಲಿಂ ಧರ್ಮಗುರುಗಳಾಗಿರ್ಬೋದು ಅಥವಾ ಮುಸ್ಲಿಂ ಸಂಘಟನೆಗಳು ಈಗ ಮೇಲಿನ ಮೇಲೆ ಕಾಂಗ್ರೆಸ್ ಪಕ್ಷವನ್ನ ಟೀಕೆಯನ್ನು ಮಾಡ್ತಾ ಇತ್ತು. ಜೊತೆಗೆ ನಮ್ಮನ್ನ ಇವರು ಬಳಸಿಕೊಳ್ತಾ ಇದ್ದಾರೆ ಅನ್ನುವಂತ ಆಪಾದನೆಗಳನ್ನ ಮಾಡ್ತಾ ಇತ್ತು. ಆ ಒಂದು ಕಾರಣಕ್ಕಾಗಿ ಈ ಒಂದು ಸಮಾವೇಶವನ್ನು ನಡೆಸಿ ಅಲ್ಲೇನಾದ್ರೂ ಇವರು ವರದಿಯನ್ನು ಬಿಡುಗಡೆ ಮಾಡಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಏನಾದರೂ ಟೀಕೆಗಳನ್ನು ಮಾಡಿದ್ರೆ ಅದು ನಮಗೆ ಇನ್ನೊಂದಿಷ್ಟು ಹಿನ್ನಡೆ ಆಗತ್ತೆ ಅನ್ನುವಂಥದ್ದನ್ನು ಅರ್ಥಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಸಮಾವೇಶಕ್ಕೂ ಮುನ್ನ ಈ ಒಂದು ಹಿಜಾಬ್ಗೆ ನಿಷೇಧ ಏನಿತ್ತು ಅದನ್ನ ತೆಗೆದುಹಾಕುವಂತ ಕೆಲಸವನ್ನು ಮಾಡಿದೆ. ಜೊತೆಗೆ ಇಲ್ಲಿ ಬಿಜೆಪಿಯು ಕೂಡ ಒಂದಿಷ್ಟು ಹೋರಾಟವನ್ನು ರೂಪುರೇಷೆಯನ್ನು ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ. ವಿಪಕ್ಷ ನಾಯಕರು ನಿನ್ನೆಯೂ ಕೂಡ ಈ ಒಂದು ವಿಚಾರವಾಗಿ ಸರ್ಕಾರದ ವಿರುದ್ಧ ಟೀಕೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು.